ಕಲಾವಿದರಿಗೆ ಪೇಮೆಂಟ್ ಕೊಟ್ಟಿಲ್ವಾ? ಕೊತ್ತಲವಾಡಿ ಪುಷ್ಪವ್ವ ಇದೆಂತ ಆಟನವ್ವ ನಿಂದು? ಕಲಾವಿದರನ್ನ ದೂಡಿಸಿಕೊಂಡು ದುಡ್ಡು ಕೊಟ್ಟಿಲ್ವಂತೆ. ಕಲಾವಿದರಿಗೆ ಪೇಮೆಂಟ್ ಕೊಟ್ಟಿಲ್ವಾ? ಕೊತ್ತಲವಾಡಿ ಪುಷ್ಪವ್ವ ಅದೆಂತ ಆಟನವ್ವ ನಿಂದು? ಕಲಾವಿದರನ್ನ ದುಡಿಸ್ಕೊಂಡು ದುಡ್ಡು ಕೊಟ್ಟಿಲ್ವಾ? ಎಷ್ಟಾಯಿ ಪುಷ್ಪ ಮೇಲೆ ಪೇಮೆಂಟ್ ಮಾಡದ ಆರೋಪ ಬಂದಿದೆ. ಕೊತ್ತಲವಾಡಿ ಪುಷ್ಪವ್ವನ ವಿರುದ್ಧ ಸಿಡಿದಿದ್ದಂತಹ ನಟ ಮಹೇಶ್ ಗುರು ಪೇಮೆಂಟ್ ಕೊಟ್ಟಿಲ್ಲ, ಪ್ರಮೋಷನ್ಗೂ ಕರೆಸಿಲ್ಲ. ಕೊತ್ತಲವಾಡಿ ಪುಷ್ಪವ್ವನ ವಿರುದ್ಧ ಮಹೇಶ್ ಗುರು ಗಂಭೀರವಾದ ಆರೋಪ. ಏನ್ ಕೊತ್ತಲವಾಡಿ ಪುಷ್ಪವ್ವ ಇದು? ಏನಿದ ಆರೋಪ? ನಿಜಾನಾ? ನೂರಾರು ಎಕರೆ ಜಮೀನು ಖರೀದಿ ಮಾಡಿದವರಿಗೆ ಪೇಮೆಂಟ್ ಕಷ್ಟನ? ಸೊಸೆಗೆ ಕೆಜಿಗಟ್ಟಲೆ ಚಿನ್ನವನ್ನ ಕೊಡ್ಸಿದ್ದೀರಾ, ಒಂದು ಪೇಮೆಂಟ್ ಕೊಡೋದು ಕಷ್ಟ ಆಗೋಯ್ತಾ? PA ಪ್ರೊಡಕ್ಷನ್ ನಲ್ಲಿ ನಿರ್ಮಾಣವಾಗ್ತಾ ಇತ್ತು ಕೊತ್ತಲವಾಡಿ ಸಿನಿಮಾ. ಎಸ್ ವೀಕ್ಷಕರೇ, ಕೊತ್ತಲವಾಡಿ ಪುಷ್ಪವ್ವ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ? ಯಶ್ ಅವರ ತಾಯಿ, ಮತ್ತೇನು ಹೇಳಬೇಕು ಅಂತ ಏನಿಲ್ಲ. ಕೊತ್ತಲವಾಡಿ ಎನ್ನುವಂತಹ ಸಿನಿಮಾವನ್ನ ನಿರ್ಮಾಣ ಮಾಡಿ ಫೇಮಸ್ ಆದ್ರು. ಅದಕ್ಕಿಂತ ಹಿಂದೆ ಯಶ್ ತಾಯಿ ಎನ್ನುವಂತಹ ಹೆಸರಿತ್ತು. ತದಾದ ನಂತರ PA ಪ್ರೊಡಕ್ಷನ್ ಏನಿದೆ ಆ ಪ್ರೊಡಕ್ಷನ್ ಹೌಸ್ ನ ಓನರ್ ಎನ್ನುವಂತಹ ಹೆಸರು. ಕೊತ್ತಲವಾಡಿ ಪುಷ್ಪವ್ವ ಅಂತಾನೆ ಈಗ ಫೇಮಸ್ ಆಗಿರುವಂತದ್ದು. ಪುಷ್ಪ ಅವರು ಈ ಹಿಂದೆ ಸಾಕಷ್ಟು ಮಾಧ್ಯಮಗಳಿಗೆ ಏನ್ ಹೇಳ್ತಾರೆ, ಅವರು ಇಂಟರ್ವ್ಯೂ ಅನ್ನ ಕೊಡ್ತಾ ಇದ್ರು. ಆಗ ಸಖತ್ ಫೇಮಸ್ ಆಗ್ತಾ ಇದ್ರು ಅವರ ಮಾತಿನಿಂದ, ಅವರು ಗಟ್ಟಿಸ್ತನದಿಂದ. ಅಲ್ಲ ಮೇಡಮ್, ನಿಮ್ಮ ವಿರುದ್ಧವಾಗಿ ಒಂದು ಮಾತು ಕೇಳಿ ಬರ್ತಾ ಇದೆ, ಒಂದು ಆರೋಪ ಇದೆ. ನಿಮ್ಮ ಪ್ರೊಡಕ್ಷನ್ ಹೌಸ್ ನಲ್ಲಿ ಕೆಲಸ ಮಾಡಿದವ್ರಿಗೆ ದುಡ್ಡು ಕೊಡಲ್ವಂತೆ ನೀವು, ಹೌದಾ? ಇದು ಭೂಮಿ ತಗೊಳ್ತೀರಾ, ನಿಮ್ಮ ಸೊಸೆ ಕೆಜಿಗಟ್ಟಲೆ ಚಿನ್ನವನ್ನ ಹಾಕ್ತೀರಾ, ನೀವೇ ಹೇಳಿದ್ದು, ನಾವೇನು ಹೇಳ್ತಾ ಇಲ್ಲ ಇಲ್ಲಿ, ಆಯ್ತಾ? ಕೆಜಿಗಟ್ಟಲೆ ಚಿನ್ನವನ್ನ ಹಾಕ್ತೀರಾ, ಆದ್ರೆ ಪೇಮೆಂಟ್ ಕೊಡಲ್ಲ. ವೈ? ಯಾಕೆ? ದುಡ್ಡು ಇರುತ್ತೆ ಅಲ್ವಾ ಮೇಡಮ್? ದುಡ್ಡಿರುತ್ತೆ, ದುಡ್ಡಿದೆ, ಯಾಕೆ ಕೊಡ್ತಾ ಇಲ್ಲ? ಕಲಾವಿದರನ್ನ ನಡೆಸಿಕೊಳ್ಳುವ ರೀತಿ ಇದೇನಾ? ಎಷ್ಟಾಯಿ ನೂರಾರು ಎಕರೆ ಮಾಲೀಕಳಿಕೆ ಆದರೂ ಕೂಡ ಒಬ್ಬರಿಗೆ ಅಮೌಂಟ್ ಕೊಟ್ಟಿಲ್ಲ. ಸುಳ್ಳೋ ನಿಜಾನೋ ಅನ್ನೋದ್ರ ಬಗ್ಗೆಯೂ ಕೂಡ ಕ್ಲಾರಿಫಿಕೇಶನ್ ಕೊಟ್ಟಿಲ್ಲ. ಏನ್ ಹೇಳಿದ್ರು ಗುರು? ಮಹೇಶ್ ಗುರು ಅಲ್ವಾ? ಏನ್ ಹೇಳಿದ್ರು ನೋಡ್ಕೊಂಬರೋಣ. ನಾವು ಕೂಡ ಖುಷಿಯಾಗಿ ಒಪ್ಕೊಂಡಿದ್ದು. ನಮಸ್ತೆ, ನನ್ನ ಹೆಸರು ಮಹೇಶ್ ಗುರು. ನಾನೊಬ್ಬ ರಂಗಭೂಮಿ ಕಲಾವಿದ ಮತ್ತು ಸಿನಿಮಾ ಸೀರಿಯಲ್ ಕೂಡ ಅಭಿನಯಿಸ್ತಾ ಇದ್ದೀನಿ. ವಿಷಯ ಏನಪ್ಪ ಅಂತಂದರೆ, ಆಗಸ್ಟ್ 1 ಕೊತ್ತಲವಾಡಿ ಅಂತ ಒಂದು ಸಿನಿಮಾ ರಿಲೀಸ್ ಆಯಿತು. ಅದು ನಮ್ಮ PA ಪ್ರೊಡಕ್ಷನ್ನ ಮೊದಲ ನಿರ್ಮಾಣ. ಅದರ ಮಾಲೀಕರು ಬಂದು ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಮೇಡಮ್. ಈ ಸಿನಿಮಾದಲ್ಲಿ ನಿರ್ದೇಶಕರಾಗಿ ಶ್ರೀರಾಜ್ ಅಂತ, ಮತ್ತು ಹೀರೋ ನಮ್ಮ ಪೃಥ್ವಿಯಂಬರ್ ಸರ್. ನನ್ನ ನಟನೆ ಬಂದು ಪೃಥ್ವಿಯಂಬರ್ ಸರ್ರ ಸಹ ನಟನಾಗಿ 3 ತಿಂಗಳಕ್ಕೂ ಹೆಚ್ಚು ಕಾಲ ಅವ್ರ ಜೊತೆ ನಾವು ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ನಾವು ಈ ಸಿನಿಮಾಗೆ ಸೆಲೆಕ್ಟ್ ಆಗಿದ್ದು ನಿರ್ದೇಶಕರ ಕಡೆಯಿಂದ, ಅಂದರೆ ನೇರವಾಗಿ ಪ್ರೊಡಕ್ಷನ್ ಕಡೆಯಿಂದಾಗಲಿ ಮ್ಯಾನೇಜರ್ ಕಡೆಯಿಂದಾಗಲಿ ಬಂದದ್ದಲ್ಲ. ನಮಗೊಂದು ಪ್ಯಾಕೇಜ್ನ ಮಾತಾಡಿದ್ರು ನಿರ್ದೇಶಕರು, ತಿಂಗಳಿಗೆ ಇಷ್ಟು ಮತ್ತು ಡೈಲಿ ಕನ್ವೀನ್ಸ್ ಇಷ್ಟಿರುತ್ತೆ ಮಾಡಿ ಅಂತ ಅಂದರು. ನಾವು ಕೂಡ ಖುಷಿಯಾಗಿ ಒಪ್ಕೊಂಡಿದ್ದು. ಸಿನಿಮಾ ಶುರುವಾಗೋದಕ್ಕೂ ಮುಂಚೆನೇ ಒಂದು ಅಡ್ವಾನ್ಸ್ ಮಾಡಿಸ್ತೀನಿ ಅಂತ ಹೇಳಿದರು. ಸಿನಿಮಾ ಮುಹೂರ್ತ ಆಯಿತು. ಮುಹೂರ್ತದಲ್ಲಿ ಕೇಳಿದ್ರು, ಅವರು ಇನ್ನೂ ಪ್ರೊಡಕ್ಷನ್ನಿಂದ ಅಮೌಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಓಕೆ ಅಂದ್ಬಿಟ್ಟು ನಾವು ಸಿನಿಮಾ ಶುರುವಾಯಿತು. ಸಿನಿಮಾ ಶೆಡ್ಯೂಲು, ಫಸ್ಟ್ ಶೆಡ್ಯೂಲ್ ಆಯಿತು, ಸೆಕೆಂಡ್ ಶೆಡ್ಯೂಲ್ ಆಯಿತು, ಕಂಪ್ಲೀಟ್ ಸಿನಿಮಾನೇ ಮುಗೀತು, ಸಾಂಗು ಮುಗೀತು, ಫೈಟು ಮುಗೀತು. ಅವ್ರು ಎಷ್ಟು ಬಾರಿ ಕೇಳಿದ್ರು, ಇನ್ನೂ ಪ್ರೊಡಕ್ಷನಿಂದ ಅಮೌಂಟ್ ಬಂದಿಲ್ಲ ಅಂತ ಹೇಳ್ತಾನೆ ಬಂದರು. ಕೊನೆಗೆ ಡಬ್ಬಿಂಗ್ ಅಂತಕ್ಕೆ ಬಂತು. ಡಬ್ಬಿಂಗ್ ಕರೆದ್ರು, ಓದೋ. ಡಬ್ಬಿಂಗ್ ಮುಗಿಸಾದ್ಮೇಲೆ ಸರ್ ನಮ್ಮ ಪೇಮೆಂಟ್ ಕ್ಲಿಯರ್ ಮಾಡಿ ಅಂತ ಕೇಳಿದ್ರು. ಆಗಲೂ ಕೂಡ ನಮ್ಮ ನಿರ್ದೇಶಕರು ಇನ್ನೂ ಕೂಡ ಪ್ರೊಡಕ್ಷನಿಂದ ಪೇಮೆಂಟ್ ಬಂದಿಲ್ಲ, ಬಂದ ತಕ್ಷಣ ಮಾಡ್ಕೊಡ್ತೀವಿ ಅಂತ ಹೇಳಿ ಸಮಜಾಯಿಸಿ ಕೊಟ್ಟು ಕಳಿಸಿದ್ರು. ಅದಾದ ನಂತರ ನಮ್ಮ ಕರೆಗಳನ್ನ ಸ್ವೀಕರಿಸ್ತಾ ಇರಲಿಲ್ಲ. ಕಾಲ್ ಮಾಡಿದ್ರೆ ಕಟ್ ಮಾಡ್ತಿದ್ರು, ಮತ್ತು ಕಾಲ್ನೇ ಪಿಕ್ ಮಾಡಲಿಲ್ಲ. ಈ ನಡುವೆ ಟೀಸರು, ಟ್ರೈಲರು
ಮತ್ತೆ ಅದ್ದೂರಿಯಾದಂಥ ಪ್ರೆಸ್ ಮೀಟ್ಗಳು ಮಾಡಿದ್ರು. ಅದಕ್ಕೆ ಯಾವುದಕ್ಕೂ ನಮ್ಮನ್ನ ಇನ್ವಿಟೇಷನ್ ಕೊಡಲೂ ಇಲ್ಲ ಮತ್ತೆ ಕರೀಲೂ ಇಲ್ಲ. ಆ ವಿಚಾರಗಳೆಲ್ಲ ನಮಗೆ ನಿಧಾನವಾಗಿ ಗೊತ್ತಾಗ್ತಿತ್ತು ಆ ಮೀಡಿಯಾದಲ್ಲಿ ಬಂದ ಮೇಲೆ. ನಾವು ಪ್ರಯತ್ನ ಪಟ್ಟು ಆಗಲೂ ಕೂಡ ಕಾಲ್ ಪಿಕ್ ಮಾಡಲಿಲ್ಲ. ಇದಾದ ನಂತರ ಸಿನಿಮಾ ಕೂಡ ಭರ್ಜರಿಯಾಗಿ ಬಿಡುಗಡೆ ಆಯಿತು. ಥಿಯೇಟರ್ನಿಂದ OTTಗೆ ಬಂದಿದೆ. ಈಗಲೂ ಕೂಡ ನಮಗೆ ಪೇಮೆಂಟ್ ಬರಲಿಲ್ಲ. ಈ ಸಿನಿಮಾದಲ್ಲಿ ನಮಗೆ 3 ತಿಂಗಳಿಗೂ ಹೆಚ್ಚು ಕೆಲಸ ಮಾಡಿರೋದ್ರಿಂದ ನಮ್ಗೆ ಬರಬೇಕಾಗಿದ್ದಂಥ ಅಮೌಂಟ್ ಬಂದಿಲ್ಲ. ನಾವು ಯಾವ ಥರ ಕೇಳೋದು, ಯಾಕೆಂದರೆ ನಮಗೆ ಮೋಸ ಆಗಿದೆ. ಇದನ್ನ ಯಾರಿಗೆ ಹೇಳಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಪ್ರೊಡ್ಯೂಸರ್ನ ಮೀಟ್ ಮಾಡೋಣ ಅಂದರೆ ಅವ್ರ ಹತ್ರಕ್ಕೆ ಹೋಗೋದು ಅಷ್ಟು ಈಸಿ ಆಗಿರಲಿಲ್ಲ. ಯಾಕೆಂದರೆ ಅವ್ರ ಕಾಂಟ್ಯಾಕ್ಟ್ ನಂಬರ್ ಆಗಲಿ ಅವ್ರ ಮನೆ ಆಗಲಿ ಅಷ್ಟು ಈಸಿಯಾಗಿ ನಾವು ಹುಡ್ಕೋಕ್ಕೂ ಆಗಲಿಲ್ಲ, ಸಿಗೋಕ್ಕೂ ಆಗಲಿಲ್ಲ. ಮತ್ತು ಅದರಿಂದ ಭೇಟಿ ಆಗುವಂಥ ಅವಕಾಶ ಕೂಡ ಸಿಗಲಿಲ್ಲ. ಹಾಗಾಗಿ ಈ ನಡೆದಿರೋ ಮೋಸನ ಅವ್ರಿಗೆ ತಿಳಿಸಿ ನಮಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಕೇಳಬೇಕು ಅನ್ನೋದು ಈ ವಿಡಿಯೋದ ಉದ್ದೇಶ. ದಯವಿಟ್ಟು ಈ ವಿಡಿಯೋನ ನಮ್ಮ ಪ್ರೊಡ್ಯೂಸರ್ ಪುಷ್ಪಾ ಮೇಡಮ್ ಅವ್ರಿಗೂ ತಲುಪಲಿ ಅನ್ನೋದು ನನ್ನ ಉದ್ದೇಶ. ಥ್ಯಾಂಕ್ ಯು. ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದಂತಹ ನಟನಿಗೆ ಪೇಮೆಂಟ್ ಆಗಿಲ್ವಾ? ಸಂಭಾವನೆ ಬಂದಿಲ್ಲ ಅಂತ ಆರೋಪ ಮಾಡಿದ ನಟ ಮಹೇಶ್ ಗುರು. ಫೇಸ್ಬುಕ್ನಲ್ಲಿ ವಿಡಿಯೋ ಹಾಕಿದ್ದಂತಹ ಮಹೇಶ್ ಗುರು ನಿರ್ದೇಶಕರ ಕಡೆಯಿಂದ ನನಗೆ ಚಾನ್ಸ್ ಸಿಕ್ತು, ಅವಾಗ ಒಂದು ಪ್ಯಾಕೇಜ್ ಮಾತನಾಡಿದ್ರು, ಅಡ್ವಾನ್ಸ್ ದುಡ್ಡು ಕೂಡ ಕೊಡ್ತೀನಿ ಅಂತ ಅಂದ್ರು. ಓಕೆ ಅಂತ ಹೇಳಿ ಒಪ್ಕೊಂಡೆ. ಅದಾದ ನಂತರ ಮುಹೂರ್ತ ಆಯ್ತು, ದುಡ್ಡು ಕೊಡ್ಲಿಲ್ಲ. 3 ತಿಂಗಳ ಕೆಲಸವನ್ನ ಮಾಡಿದ್ವಿ. ಶೂಟಿಂಗ್ ಆದ್ಮೇಲೂ ಕೂಡ ಪೇಮೆಂಟ್ ಡಬ್ಬಿಂಗ್ ಮಾಡಿ ಬಂದು ಮುಗಿದ ಮೇಲೆ ಪೇಮೆಂಟ್ ಕೊಡ್ತೀನಿ ಅಂತ ಅಂದ್ರು. ಸಿನಿಮಾ ಪ್ರಮೋಷನ್ ಜೋರಾಗಿ ಮಾಡಿದ್ರು, ನನ್ನನ್ನ ಕರೀಲಿಲ್ಲ. ಈಗ OTTಗೆ ಬಂದಿದೆ, ಆದ್ರೂ ದುಡ್ಡನ್ನ ಕೊಟ್ಟಿಲ್ಲ. ಪ್ರೊಡ್ಯೂಸರ್ಗೆ ಗೊತ್ತಿಲ್ವೋ ನನಗೆ ಗೊತ್ತಿಲ್ಲ. ಕಳ್ಳನಟನಾಗಿ ಗುರುತಿಸಿಕೊಂಡಿರುವ ನಟ ಮಹೇಶ್ ಗುರು ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಎಸ್ ವೀಕ್ಷಕರೇ, ಕೊತ್ತಲವಾಡಿ ಪುಷ್ಪವನ ಮೇಲೆ ಬಹಳ ಕೋಪ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆಯಪ್ಪ. ಏನಾಯ್ತಂತೆ ಆತ ಹೇಳಿದ್ದನ್ನ ಹೇಳ್ತೀನಿ ಕೇಳಿ. ಸಿನಿಮಾದಲ್ಲಿ ಆತ ಖಳನಾಯಕ. ಆತನಿಗೆ ಸರಿಯಾದ ಪೇಮೆಂಟ್ ಆಗಿಲ್ಲ. ಯಾವಾಗ ಡಬ್ಬಿಂಗ್ ಮುಗಿತೋ ಆಗ ಒಂದ್ಸಲ ಹೋಗಿ ಕೇಳಿದ್ನಂತೆ, ದುಡ್ಡು ಬಂದಿಲ್ಲ, ಇನ್ನ ಕೊಡ್ತೀನಿ ಅಂತ ಹೇಳಿದ್ರು. ತದಾದ ನಂತರ ಬಹಳ ಅದ್ದೂರಿಯಾಗಿ ಪ್ರಮೋಷನ್ ಕೂಡ ಮಾಡ್ತಾರೆ. ಖಳನಾಯಕನಾಗಿರುವಂತಹ ನನ್ನನ್ನ ಯಾವುದೇ ಪ್ರಮೋಷನ್ಗೆ ಕರೆಯೋದಿಲ್ಲ. ಖಳನಾಯಕನಾಗಿರುವಂತಹ ನನ್ನನ್ನ ಯಾವುದೇ ಒಂದು ಸ್ಟೇಜ್ ಮೇಲೂ ಕೂಡ ಕರೆಯೋದಿಲ್ಲ. ಕೊತ್ತಲವಾಡಿ ಪುಷ್ಪವ ಈ ರೀತಿಯಾಗಿ ಮೋಸ ಮಾಡಿದ್ರು. ಈಗ OTTಗೆ ಬಂದಿದೆ ಕೊತ್ತಲವಾಡಿ ಸಿನಿಮಾ, ಆದರೂ ಕೂಡ ನನಗೆ ನನ್ನ ಪೇಮೆಂಟ್ ಅನ್ನ ಕೊಟ್ಟಿಲ್ಲ. ಇದು ಎಷ್ಟರ ಮಟ್ಟಿಗೆ ಒಳ್ಳೆಯದು ಅಂತ ಹೇಳಿ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಲ್ಲ, ಒಂದು ಪೇಮೆಂಟ್ ಕೊಡಕ್ಕಾಗಲ್ವಪ್ಪ ಪುಷ್ಪವ? ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದ ನಟನಿಗೆ ಪೇಮೆಂಟ್ ಆಗಿಲ್ವಾ? ಸಂಭಾವನೆ ಬಂದಿಲ್ಲ ಅಂತ ಆರೋಪ ಮಾಡಿದಂತಹ ನಟ ಮಹೇಶ್ ಗುರು. ಫೇಸ್ಬುಕ್ನಲ್ಲಿ ವಿಡಿಯೋ ಹಾಕಿದ್ದಂತಹ ಮಹೇಶ್ ಗುರು
ಕೊತ್ತಲವಾಡಿ ಸಿನಿಮಾದಲ್ಲಿ ನಟಿಸಿದ್ದಂತಹ ನಟನಿಗೆ ಪೇಮೆಂಟ್ ಆಗಿಲ್ವಾ, ಸಂಭಾವನೆ ಬಂದಿಲ್ಲ ಅಂತ ಆರೋಪ ಮಾಡಿರುವಂತಹ ನಟ ಮಹೇಶ್ ಗುರು ಫೇಸ್ಬುಕ್ನಲ್ಲಿ ವಿಡಿಯೋ ಹಾಕಿದ್ದಂತಹ ಮಹೇಶ್ ಗುರು, ಆದರೆ ಕೆಲವೇ ಹೊತ್ತಿನಲ್ಲಿ ವಿಡಿಯೋ ಡಿಲೀಟ್. ಚರ್ಚೆಗೆ ಗ್ರಾಸವಾಯಿತು ನಟ ಮಹೇಶ್ ಗುರು ನಡೆ. ಕುತ್ತಲವಾಡಿ ಪುಷ್ಪವ್ವ ಪೇಮೆಂಟ್ ಮಾಡಿದ್ದಾರಾ ಮಾಡಿಲ್ವಾ, ಯಾರೊದ್ದೋ ಒತ್ತಡಕ್ಕೆ ತಲೆಬಾಗಿದ್ರ ನಟ ಮಹೇಶ್ ಗುರು ಆರೋಪ ಸುಳ್ಳ ನಿಜಾನ? ಎಸ್ ವೀಕ್ಷಕರೇ, ಪ್ರೊಡ್ಯೂಸರ್ ಪುಷ್ಪ ಅವರಿಗೆ ಕೇಳೋಣ ಅಂದ್ರೆ ಯಾರೂ ಕೂಡ ನಂಬರ್ ಕೂಡ ಕೊಡ್ತಾ ಇಲ್ಲ. ನಮಗೆ ಆಗಿರುವಂತಹ ಮೋಸ ನಿರ್ಮಾಪಕರಿಗೆ ತಿಳಿಸಿ ನಮಗೆ ಆಗಿರುವಂತಹ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅನ್ನೋದೇ ನಾನು ಈ ಒಂದು ವಿಡಿಯೋ ಮಾಡುವಂತಹ ಉದ್ದೇಶ. ಆಗಸ್ಟ್ 1ರಂದು ಬಿಡುಗಡೆಯಾಗಿದ್ದಂಥ ಕುತ್ತಲವಾಡಿ ಸಿನಿಮಾ ಇದಾಗಿತ್ತು. ಆ ಒಂದು ಸಿನಿಮಾದಲ್ಲಿ ನಾನು ನಟನೆ ಮಾಡಿದೆ. ಕುತ್ತಲವಾಡಿ ಪುಷ್ಪವ್ವ ನನಗೆ ಸರಿಯಾದ ಒಂದು ದುಡ್ಡನ್ನು ಕೊಟ್ಟಿಲ್ಲ ಅಂತ ಹೇಳಿ ಪ್ರೊಡ್ಯೂಸರ್ ಬಗ್ಗೆ ಮಹೇಶ್ ಗುರು ಮಾತನಾಡ್ತಾ ಇರುವಂಥದ್ದು. ಆದರೆ ವಿಚಾರ ಏನು ಅಂದರೆ, ಮಹೇಶ್ ಗುರು ಹಾಕಿರ್ತಾನೆ, ವಿಡಿಯೋ ಹಾಕ್ತಾನೆ, ತದಾದ ನಂತರ ಡಿಲೀಟ್ ಮಾಡ್ಕೊಳ್ತಾನೆ. ಇದು ಅನುಮಾನ ಏನು ಬರ್ತಾ ಇದೆ ಅಂತಂದರೆ, ಯಾವುದೋ ಒತ್ತಡಕ್ಕೆ ಮಣಿದು ಆತ ಈ ಕೆಲಸವನ್ನು ಮಾಡಿರಬಹುದು. ಅಪ್ಪ ನೀನು ವಿಡಿಯೋ ಮಾಡೋದೇನಕ್ಕೆ, ಡಿಲೀಟ್ ಮಾಡೋದೇನಕ್ಕೆ? ಇಲ್ಲಿ ಡಿಸ್ಕಸ್ ಮಾಡ್ತಿದ್ದೀವಿ ತಾನೆ, ಎಲ್ಲ ಮಾಧ್ಯಮದವರು ಇದರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀವಿ ತಾನೆ, ಮತ್ತು ಯಾಕೆ ಡಿಲೀಟ್ ಮಾಡಬೇಕು? ಪೇಮೆಂಟ್ ಆಯಿತಾ? ಪೇಮೆಂಟ್ ಆದರೆ ಕ್ಲಾರಿಟಿ ಕೊಡು. ಪೇಮೆಂಟ್ ಆಗಿದೆ, ಪುಷ್ಪವ್ವ ಪೇಮೆಂಟ್ ಮಾಡಿದ್ದಾರೆ ಅಂತ ನಿನ್ನ ಪಾಡಿಗೆ ನೀನು ಡಿಲೀಟ್ ಮಾಡ್ಕೊಂಡು ಕೂತ್ಕೊಂಡ್ರೆ ಇಲ್ಲಿ? ಎಸ್, ಇಷ್ಟೇ ವಿಚಾರ, ಇಷ್ಟೇ. ಆತ ಆರೋಪವನ್ನು ಮಾಡಿದ್ದ, ಈಗ ಆತನೇ ಕ್ಲಾರಿಫಿಕೇಶನ್ ಕೊಡಬೇಕು. ಪುಷ್ಪವ್ವ ಪೇಮೆಂಟ್ ಮಾಡಿದ್ರಾ ಅಥವಾ ಇಲ್ವಾ, ಅಥವಾ ಯಾವುದೋ ಒಂದು ಒತ್ತಡಕ್ಕೆ ಮಣಿದು, ಯಾರದ್ದೋ ಒಂದು ಒತ್ತಡಕ್ಕೆ ಮಣಿದು ಈ ಕೆಲಸ ಮಾಡಿದ್ನಾ, ಇದೆಲ್ಲವನ್ನೂ ಕೂಡ ಆತನೇ ಹೇಳಬೇಕಾಗತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.